ಒಂದ್ಸಲ ಸಿಗ್ವಿನ್ ಇನ್ಸ್ಟಾಲ್ ಸ್ಟಾರ್ಟ್ ಮಾಡಿದೆ. ಸಿಗ್ವಿನ್ ಇನ್ಸ್ಟಾಲ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ದಿಸ್ ಸೆಟಪ್. ಇದು ಸಿಗ್ವಿನ್ ಇನ್ಸ್ಟಾಲ್ ಆಗೈತಿ. ಬಟ್ ಸಿಗ್ವಿನ್ ಇನ್ಸ್ಟಾಲ್ ಮಾಡಿದ ತಕ್ಷಣ NS ಇನ್ಸ್ಟಾಲ್ ಮಾಡ್ದಂಗೆ ಅಲ್ಲ. NS ಇನ್ಸ್ಟಾಲ್ ಮಾಡಬೇಕಾದ್ರೆ ಸಮ್ ಸೆಟ್ಟಿಂಗ್ಸನ್ನು ಮಾಡಲೇಬೇಕು. ಏನು ಅಂದರೆ ಸಿಗ್ವಿನ್ ಇನ್ಸ್ಟಾಲ್ ಮಾಡಿ ಈ ಥರ ಓಪನ್ ಮಾಡಿ ನೋಡಿ, ಜಸ್ಟ್ NS ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದನ್ನು ಚೇಂಜ್ ಆಗಬೇಕು. ಪ್ರಾಂಪ್ಟ್ ಅಂದರೆ ಡಾಲರ್ಸ್ ಪ್ರಾಂಪ್ಟ್ ಇರೋದು ಪರ್ಸನ್ ಪ್ರಾಂಪ್ಟಲ್ಲಿ ಬರುತ್ತೆ NS ಆದ್ರೆ. ಬಟ್ ಈಗ ಬಂದಿಲ್ಲ ಅಂದರೆ NS ಕಮಾಂಡ್ ನಾಟ್ ಫೌಂಡ್ ಅಂದರೆ NS ಇನ್ಸ್ಟಾಲ್ ಆಗಿಲ್ಲ. ಅದಕ್ಕೆ ಏನೇನು ಸೆಟಪ್ ಮಾಡಬೇಕು ಅಂದರೆ, ನೀವು ನಿಮ್ಮ ಹತ್ರ ಏನು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ ಫೋಲ್ಡ್ರಿಗೆ ಹೋಗಿ. ಸೊ NS ಸಾಫ್ಟ್ವೇರಲ್ಲಿ ಆಲ್ ಇನ್ ಒನ್ NS ಆಲ್ ಇನ್ ಒನ್ ಅಂತ ಸಾಫ್ಟ್ವೇರ್ ಫೋಲ್ಡರ್ ಇದೆ, ಅದನ್ನು ಕಾಪಿ ಮಾಡ್ಕೋಬೇಕು. ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದು ಸಿ ಡ್ರೈವಲ್ಲಿ ಸಿಗ್ವಿನ್ನಲ್ಲಿ ನಿಮಗೆ ಹೋಮ್ ಅಂತ ಫೋಲ್ಡರ್ ಸಿಗುತ್ತೆ. ಯು ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಕ್ರಿಯೇಟ್ ಎ ನ್ಯೂ ಫೋಲ್ಡರ್. ಇಲ್ಲಿ ಹೊಸ ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೋಬೇಕು. ದ ನೇಮ್ ಕಾಲ್ಡ್ ನವರುದ್ದೀನ್, NAURADDINE, ಕರೆಕ್ಟಾ? ಹಾಂ, ದಿಸ್ ಇಸ್ ನವರುದ್ದೀನ್ ಫೋಲ್ಡರ್. ಈ ಫೋಲ್ಡರಲ್ಲಿ ನಾವೇನು NS ಆಲ್ ಇನ್ ಒನ್ ಕಾಪಿ ಮಾಡಿದ್ವಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಆಗೋವರೆಗೂ ಇನ್ನೊಂದು ಫೈಲ್ ಕಾಪಿ ಮಾಡ್ಕೋಬೇಕು. ದಟ್ ಐ ಕಾಪಿ. ಅದನ್ನು ಅದರಲ್ಲಿ ಪೇಸ್ಟ್ ಮಾಡಬೇಕು. ಮತ್ತು ಬಾರ್ಶ್ ಅಂತ ಫೈಲ್ ಇದೆ. ದಿಸ್ ಯು ಹ್ಯಾವ್ ಟು ಕಾಪಿ ಆ್ಯಂಡ್ ಪೇಸ್ಟ್ ಇಟ್ ಇನ್ ಅಗೇನ್ ಸಿ ಡ್ರೈವಲ್ಲಿ ಸಿಗ್ವಿನ್ನಲ್ಲಿ ಹೋಮಲ್ಲಿ ಯೂಸರ್ ನೇಮ್ ಏನು ಕ್ರಿಯೇಟ್ ಆಗಿರುತ್ತೆ ಆ ಫೋಲ್ಡ್ರಲ್ಲಿ ಬಾಷನ್ನು ಪೇಸ್ಟ್ ಮಾಡಬೇಕು. ಸೊ ದ್ಯಾಟ್ ವಿಲ್ ಆಸ್ಕ್ ಫಾರ್ ರಿಪ್ಲೇಸ್. ಯು ಜಸ್ಟ್ ರಿಪ್ಲೇಸ್ ಇಟ್. ಸೊ ಈಗ ಎರಡೂ ಫೈಲ್ ಆಯಿತು. ಆದಮೇಲೆ ಈಗ ನಾನು ಇಲ್ಲೇನೆ ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಟೇಕ್, ಸ್ಟಿಲ್ ಇಟ್ ಈಸ್ ನಾಟ್ ಟೇಕ್. ಸೊ ಅದಕ್ಕೆ ಏನು ಮಾಡಿ, ಇನ್ನೊಂದ್ಸಲ ಫ್ರೆಶ್ ಆಗಿ ಸಿಗ್ವಿನ್ ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡಿ. So then you have to check it out whether NS is working or not. See here now NS has successfully installed. Dollar symbol ಇಂದ person symbol ಬಂದರೆ NS successfully installed. ಸೊ ಈಗ ನಿಮಗೆ NS ಇನ್ಸ್ಟಾಲ್ ಆಗಿದೆ. ಬಟ್ ಪ್ರೋಗ್ರಾಮ್ ಮಾಡಬೇಕು ಏನಂದರೆ, ನಾವು ಇಲ್ಲಿ ಒಂದು ಪ್ಲಗ್ಇನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ NS2. ದಿಸ್ ಇಸ್ ಜಸ್ಟ್ ಪ್ಲಗ್ಇನ್ ಕಾಪಿ ಪೇಸ್ಟ್ ಮಾಡಿದರೆ ವರ್ಕ್ ಆಗುತ್ತೆ, ವಿಚ್ ಈಸ್ ಆಲ್ಸೋ ದೇರ್ ಇನ್ ದ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಜೊತೆನೆ ಕೊಟ್ಟಿದ್ದೀನಿ ನಾನು. ಈ ಸಾಫ್ಟ್ವೇರಲ್ಲೇ NS2 ಅಂತ ಕೊಟ್ಟಿದ್ದೀನಿ. ಇದು ಜಸ್ಟ್ ಪ್ಲಗ್ಇನ್ ಇದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಿಕ್ಯೂಟೇಬಲ್ ಫೈಲ್ ಇರೋದ್ರಿಂದ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ರನ್ ಆಗುತ್ತೆ. ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಸಿನಾರಿಯೋಗೆ ಹೋಗಬೇಕು. ನೀವು ವಯರ್ಡ್ ಮಾಡ್ತಿದ್ರೆ ವಯರ್ಡ್ ಸಿನಾರಿಯೋ ತೊಗೊಳ್ಳಿ, ಇಲ್ಲಾಂದರೆ ವೈರ್ಲೆಸ್ ಸಿನಾರಿಯೋ. ವಯರ್ಡ್ ಸಿನಾರಿಯೋ ಸೆಲೆಕ್ಟ್ ಮಾಡಿ. ದೆನ್ ಡಿಫಾಲ್ಟಾಗಿ ನೋಡ್ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರೋಗ್ರಾಮ್ ಏನಿದೆ ನಮಗೆ, ಕನೆಕ್ಟಿಂಗ್ 2 nodes ಯೂಸಿಂಗ್ 1 node ಆಸ್ ಎ ಇಂಟರ್ಮೀಡಿಯೇಟ್ ನೋಡ್. ಓಕೆ, ಸೊ ಈ ಥರ ಇದೆ. ಆರ್ ಎಲ್ಸ್ ನಿಮಗೆ ಐಲ್ ಟೆಲ್ ಯು ಒನ್ಸ್ ಅಗೇನ್. ಸೊ ನೋಡ್ 0, ನೋಡ್ 1, ನೋಡ್ 2 3 ನೋಡ್ಸನ್ನು ಯೂಸ್ ಮಾಡಿಕೊಂಡು ಇಂಟರ್ಮೀಡಿಯೇಟ್ ನೋಡನ್ನು ಇಂಟರ್ಮೀಡಿಯೇಟ್ ನೋಡ್ ಯೂಸ್ ಮಾಡಿ, ಮತ್ತು ಸೋರ್ಸು ಡೆಸ್ಟಿನೇಷನು. ಇದು ಕನೆಕ್ಟಿಂಗ್ 2 nodes ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್ ಇದೆ. ಸೊ ಇದಕ್ಕೆ ಏನು ಮಾಡ್ತೀರಾ, ಈಗ ನೋಡ್ ಕ್ರಿಯೇಟ್ ಮಾಡಿದ್ರೆ ಲಿಂಕ್ ಕ್ರಿಯೇಟ್ ಮಾಡಬೇಕು. ಕ್ಲಿಕ್ ಆನ್ ಲಿಂಕ್. ಇಲ್ಲಿ ನಿಮಗೆ ಯಾವ್ಯಾವ ಡುಪ್ಲೆಕ್ಸ್ ಲಿಂಕ್ ಅಥವಾ ಸಿಂಪ್ಲೆಕ್ಸ್ ಲಿಂಕ್ ಅಂತ ಇದೆ. ಸೊ ಅದರಲ್ಲಿ ಡುಪ್ಲೆಕ್ಸ್ ಲಿಂಕ್ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಯು ಕ್ರಿಯೇಟ್ ಡುಪ್ಲೆಕ್ಸ್ ಲಿಂಕ್. ಸೊ ಇಲ್ಲಿಂದ ಮತ್ತು ಇಲ್ಲಿಗೆ ಇದು ಲಿಂಕ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಏಜೆಂಟನ್ನು ಆ್ಯಡ್ ಮಾಡ್ಕೋಬೇಕು. ಏಜೆಂಟ್ ಏನಕ್ಕೆ ಬೇಕು ಅಂದರೆ, ಸೋರ್ಸ್ ಯಾವುದು ಅಂತ ಹೇಳ್ತೀರಾ, ಮತ್ತು ಡೆಸ್ಟಿನೇಷನ್ಗೆ TCP ಸಿಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಡೆಸ್ಟಿನೇಷನ್ಗೆ ಹಾಕ್ಕೋಬೇಕು. ಸೊ ಜಸ್ಟ್ ಇವು ಎರಡೂ ಕನೆಕ್ಟ್ ಮಾಡಿ. ದಿಸ್ ಇಸ್ ವರ್ಚುವಲ್ ಕನೆಕ್ಷನ್ ಅಂತ ಕರಿತೀವಿ. TCP0, TCP1 ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್ಗೆ. ಅಂದರೆ ಇಂಟರ್ಮೀಡಿಯೇಟ್ ನಿಮ್ಗೆ ಎಷ್ಟೇ ನೋಟ್ಸ್ ಇರ್ಬೋದು, ಬಟ್ ಕಳಿಸೋರು ಯಾರು, ರಿಸೀವ್ ಮಾಡೋರು ಯಾರು ಅಂತ. ಸೊ ದ್ಯಾಟ್ ವಿ ಆರ್ ಐಡೆಂಟಿಫೈಯಿಂಗ್ ವಿತ್ ದಿಸ್ ಒನ್. ದೆನ್ ವಿತೌಟ್ ಪ್ರೋಟೋಕಾಲ್ ಯು ಕೆನಾಟ್ ಕಮ್ಯುನಿಕೇಟ್. ಸೊ ಅದಕ್ಕೆ ನಮಗೆ ಇದಕ್ಕೆ ಪ್ರೋಟೋಕಾಲನ್ನು ಅಟ್ಯಾಚ್ ಮಾಡಬೇಕು. ನೀವು ನೋಡಿದ್ದೀರ ಕಾಂಪೋನೆಂಟ್ ಡಯಾಗ್ರಾಮಲ್ಲಿ ಸೆಂಡರ್ ರಿಸೀವರ್ ಇದೆ. ಅದಕ್ಕೆ ಸೆಂಡರ್ ಪ್ರೋಟೋಕಾಲ್ಸು, ರಿಸೀವರ್ಸ್ ಪ್ರೋಟೋಕಾಲ್ಸ್ ಅಂತ ಇದೆ. ಸೊ ನಮಗೆ ಪ್ರೋಟೋಕಾಲ್ ಬೇಕು. ಏನು ಇಲ್ಲಿ ಪ್ರೋಟೋಕಾಲಲ್ಲಿ ಐದರ್ FTP ಫೈಲ್ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಅಥವಾ ಕ್ಯಾರೆಕ್ಟರ್ ಬೇಸ್ಡಾ. ಸೊ ದ್ಯಾಟ್ ವಿ ಆರ್ ಹ್ಯಾವಿಂಗ್ FTP ತೊಗೊತಾ ಇದ್ದೀವಿ, FTP ಕನೆಕ್ಷನ್. ಇದೆಲ್ಲ ಮಾಡಿದ್ರೆ ನಿಮಗೆ ಸೆಟಪ್ ಕರೆಕ್ಷನ್ ಆಯಿತು. ಸೊ ಬೈ ದಿಸ್ ಇಲ್ಲಿ ಪ್ಯಾರಾಮೀಟ್ರಲ್ಲಿ ನೀವು ಏನು ಫೈಲ್ ನೇಮ್ ಸೆಟ್ ಮಾಡ್ಬೇಕಂತ ಇರ್ತೀರಾ ಆ ಫೈಲ್ ನೇಮನ್ನು ಕೊಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೋಗ್ರಾಮ್ 1 ಅಂತ ಕೊಡ್ತೀನಿ. p1.tr p2.nam ಇದನ್ನು ಫೈಲ್ ನೇಮ್ ಅದಕ್ಕೆ ಕೊಡಿ.
ಸೊ ಇದಾದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಕೋಡ್ ಜನರೇಟ್ ಆಗುತ್ತೆ. ದಿಸ್ ಇಸ್ ವಾಟ್ ಆಟೋಮೆಟಿಕಲಿ ವಿಲ್ ಗೆಟ್ NS ಕೋಡ್. ಸೊ ಇದನ್ನ ಸೇವ್ ಮಾಡಬೇಕು. ಎಲ್ಲಿ ಸೇವ್ ಮಾಡಬೇಕು ಅಂದ್ರೆ ಅಗೇನ್ ಸಿಗ್ವಿನ್ ಫೋಲ್ಡರ್ ಅಲ್ಲೇ ಸೇವ್ ಮಾಡಬೇಕು. ಇನ್ಸ್ಟಾಲ್ ಆಗಿರುವಂತದ್ದು ಸಿಗ್ವಿನ್ ನಲ್ಲಿ. ಸೊ ನೀವು ಇಲ್ಲೊಂದು ಹೊಸ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರಿಂದ. ಫಾರ್ ಎಕ್ಸಾಂಪಲ್ ಪ್ರತೀಕ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡೋದೇನೆ. ಸೊ ಇನ್ ದಟ್ ಫೋಲ್ಡರ್ ಯು ಜಸ್ಟ್ ನೇಮ್ ಇಟ್ ಆಸ್ p1.tcl ಅಂತ. ಕಂಪಲ್ಸರಿ TCL ಅಂತ ಕೊಡಲೇಬೇಕು. p1.tcl ಇದು ಸೇವ್ ಆದ್ಮೇಲೆ ದಿಸ್ ಇಸ್ ಜಸ್ಟ್ ಯು ಹ್ಯಾವ್ ಸೇವ್ ದ ಪ್ರೋಗ್ರಾಮ್. ಬಟ್ ಈಗ ರನ್ ಮಾಡಬೇಕು. ಆ ಪ್ರೋಗ್ರಾಮ್ ಅನ್ನ ರನ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಎಂಟರ್ ಇನ್ ಟು ದಟ್ ಫೋಲ್ಡರ್. ಜಾವಾನಲ್ಲಿ ಹೆಂಗೆ ನೀವು ಆ ಕಮಾಂಡ್ ಪ್ರಾಂಪ್ಟಿಗೆ ಹೋಗ್ತಿರಲ್ಲ, ಸಿಮಿಲರ್ಲಿ ಇಲ್ಲಿ ನೀವು ಆ ಫೋಲ್ಡರ್ ಅಲ್ಲೇ ಹೋಗಿ ನೀವು ಕಮಾಂಡ್ ಪ್ರಾಂಪ್ಟಿಗೆ ಹೋಗಬೇಕು. ಸೊ cd ಡಾಟ್ ಮತ್ತೆ cd. ಬಟ್ ಜಾವಾ ತರ ನೀವು ಆ ಫೋಲ್ಡರ್ ಮೇಲೆ cmd ಮಾಡಿದ್ರೆ ನಿಮ್ಗೆ ಸಿಗ್ವಿನ್ ಕಮಾಂಡ್ ಪ್ರಾಂಪ್ಟ್ ಬರಂಗಿಲ್ಲ, ಡಾಸ್ ಕಮಾಂಡ್ ಪ್ರಾಂಪ್ಟ್ ಬರ್ತೈತೆ. ಸೊ ಅದಕ್ಕೆ ನಾವೇನ್ ಮಾಡ್ಕೋಬೇಕು, ಸಿಗ್ವಿನ್ ಕಮಾಂಡ್ ಪ್ರಾಂಪ್ಟ್ ಬರ್ಬೇಕಂದ್ರೆ ಇಲ್ಲೇ ಸೆಟಪ್ ಮಾಡ್ಬೇಕು. cd ಡಾಟ್ ಮಾಡಿದ್ರೆ ಹೋಮ್ ಫೋಲ್ಡರ್ಗೆ ಬಂದ್ರಿ. ಈಗ ls ಮಾಡಿ ನೋಡ್ರಿ. ಸೊ ನೀವು ಕ್ರಿಯೇಟ್ ಮಾಡಿರುವಂತ ಫೋಲ್ಡರ್ ಇದ್ರಲ್ಲಿ ಇದೆನಾ? ಐ ಹ್ಯಾವ್ ಕ್ರಿಯೇಟೆಡ್ ಪ್ರತೀಕ್ ಅಲ್ಲ, ಪ್ರತೀಕ್ ಫೋಲ್ಡರ್ ಅಂತ ಇಲ್ಲಿದೆ. ಸೊ ಈಗ ಪ್ರತೀಕ್ ಫೋಲ್ಡರ್ ಅಲ್ಲಿ ಎಂಟ್ರಿ ಆಗಬೇಕು. PRATIK ಪ್ರತೀಕ್. ಸೊ ಐ ಹ್ಯಾವ್ ಎಂಟರ್ಡ್ ಇನ್ ಟು ಪ್ರತೀಕ್ ಫೋಲ್ಡರ್. ಮತ್ತೆ ls ಮಾಡಿ ನೋಡಿ ವೆದರ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿರೋದು ಅದರಲ್ಲಿ ಇದೆನಾ ಇಲ್ವಾ ಅಂತ. p1.tcl ಇಸ್ ದರ್. ಬಟ್ ಇಲ್ಲಿ out.nam ಫೈಲು ಮತ್ತೆ ಟ್ಯಾರ್ ಫೈಲು, ಟ್ರೇಸ್ ಫೈಲ್, ನ್ಯಾಮ್ ಫೈಲ್ ಎರಡೂ ಕ್ರಿಯೇಟ್ ಆಗಿಲ್ಲ. ನೀವು ರನ್ ಮಾಡಿದ್ಮೇಲೆ ಅದು ಕ್ರಿಯೇಟ್ ಆಗುತ್ತೆ p1.tcl. ಓಕೆ, ಈಗ ನಾನು ರನ್ ಮಾಡಿದ್ಮೇಲೆ ಈ ತರ ಡಿಸ್ಪ್ಲೇ ಎರರ್ ಬರ್ತೈತಿ. ಓಕೆ ಫೈನ್. ಬಟ್ ಆ ಫೋಲ್ಡರ್ಸ್ ಇದು ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನಾನು. ಇಲ್ಲಿ ನಾವು ನ್ಯಾಮ್ ಸಿಮ್ಯುಲೇಟರ್ ಅನ್ನ ಇದು ಲೈನೆಕ್ಸ್ ಆಗಿದ್ರೆ ಆಟೋಮೆಟಿಕಲಿ ನಿಮ್ಗೆ ಸಿಮ್ಯುಲೇಟರ್ ಓಪನ್ ಆಗಿಬಿಡ್ತೈತಿ. ನಾವು ವಿಂಡೋಸ್ ಮ್ಯಾಮ್ ಮಾಡೋದ್ರಿಂದ ನಮ್ಗೆ ಸಿಮ್ಯುಲೇಟರ್ ನಾವು ಎಕ್ಸ್ಟ್ರಾ ತಗೋಬೇಕು. ಮತ್ತೆ ಸಿಮ್ಯುಲೇಟರ್ ಇಲ್ಲ, ಡಿಫಾಲ್ಟ್ ಸಿಮ್ಯುಲೇಟರ್ ಇಲ್ಲ. ಸೊ ಅದಕ್ಕದು ಡಿಸ್ಪ್ಲೇ ಎನ್ವಿರಾನ್ಮೆಂಟ್ ವೇರಿಯಬಲ್ ಎರರ್ ತೋರಿಸ್ತೈತಿ. ಓಕೆ ಫೈನ್. ಬಟ್ ನಾನು ಎಕ್ಸಿಕ್ಯೂಟ್ ಮಾಡಿದ್ದು ಕರೆಕ್ಟ್ ಐತೆ ಇಲ್ಲ ಅಂದ್ರೆ, ಎಕ್ಸಿಕ್ಯೂಟ್ ಮಾಡಿದ್ದು ನೀವು ಮುಂಚೆ ಏನಿತ್ತು p1.tcl ಅಂತ ಮಾತ್ರ ಇತ್ತು. ಬಟ್ ಈಗ ನೋಡಿ p1.nam p1.tar ಅಂದ್ರೆ ಟ್ರೇಸ್ ಫೈಲ್, ನ್ಯಾಮ್ ಫೈಲ್ ಕ್ರಿಯೇಟ್ ಆಗಿರ್ತಾವೆ ಎಕ್ಸಿಕ್ಯೂಟ್ ಆದ್ಮೇಲೆ ಒಂದ್ಸಲ ls ಮಾಡಿ ಇದನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಕ್ರಿಯೇಟ್ ಆಗುತ್ತೆ ಇಲ್ಲ. ಸೊ ಕ್ರಿಯೇಟ್ ಆದ್ರೆ ಎಕ್ಸಿಕ್ಯೂಟ್ ಆಗೈತೆ. ಬಟ್ ನನಗೆ ಅನಿಮೇಷನ್ ತೋರಿಸ್ಬೇಕಲ್ಲ, ಇದು ಲೈನೆಕ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಎದಕ್ಕೆ ನೀವು ಮತ್ತೆ ಅನಿಮೇಷನ್ ನೋಡ್ಬೇಕು ಅಂದ್ರೆ ಇದ್ರಲ್ಲೇನೆ ನ್ಯಾಮ್ ಸಾಫ್ಟ್ ಅಂತ ಒಂದು ನ್ಯಾಮ್ ಜಸ್ಟ್ ನಾನು ಅದು ಒನ್ ಮೋರ್ ಪ್ಲಗ್ಇನ್. ಆ ಪ್ಲಗ್ಇನ್ ಅನ್ನ ಯು ಜಸ್ಟ್ ಕ್ಲಿಕ್ ಆನ್ ದಟ್ ಪ್ಲಗ್ಇನ್. ಈ ಪ್ಲಗ್ಇನ್ ಮೇಲೆ ಕ್ಲಿಕ್ ಆನ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ಇಲ್ಲಿ ಅನಿಮೇಟೆಡ್ ಫೈಲ್ ಅನ್ನ ಓಪನ್ ಮಾಡಬೇಕು. ಸೊ ಎಲ್ಲಿ ಫೋಲ್ಡರ್ ಇತ್ತಲ್ಲ ಸಿಗ್ವಿನ್ ನಲ್ಲಿ, ಪ್ರತೀಕ್ ಫೋಲ್ಡರ್ ಅಲ್ಲಿ ನ್ಯಾಮ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ದಟ್ ಯು ಹ್ಯಾವ್ ಟು ಜಸ್ಟ್ ಓಪನ್. ಸೊ ಯುವರ್ ಅನಿಮೇಷನ್ ಹ್ಯಾಸ್ ಓಪನ್ಡ್. ಸೊ ರನ್ ಇಟ್ ನೌ. ರನ್ ಮಾಡಿದ್ರೆ ಸೊ ನಿಮಗೆ ತೋರಿಸುತ್ತೆ. ಇಲ್ಲಿ ಟೈಮ್ 1 ಸೆಕೆಂಡ್ ಮೇಲೆ ಆದ್ಮೇಲೆ ಅದು ತೋರಿಸ್ತಾ ಇದೆ. ಸೊ ಜಸ್ಟ್ ಐ ವಿಲ್ ಸ್ಪೀಡ್ ಅಪ್. ಓಕೆ, ಸಿ ದಿಸ್ ಇಸ್ ಹೌ ದ ಸಿಮ್ಯುಲೇಷನ್ ಪ್ಯಾಕೆಟ್ಸ್ ವಿಲ್ ಮೂವ್ ಫ್ರಮ್ source to destination, and once it reaches acknowledgement will also come. This is what we are having as an particularly regarding execution of NS programs.